2028 ಚುನಾವಣೆಗೆ ಗ್ರೌಂಡ್ ಸೆಟ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ನಮ್ಮಲ್ಲಿ ಒಂದು ಪ್ರಸಾರ ಆಗಿದೆ ಅನಾಲಿಟಿಕಲ್ ರಿಪೋರ್ಟ್. ಈ ಪರಿಷತ್ನ ಚುನಾವಣೆ ಮುಂದಿನ 1.5 ವರ್ಷ ಅದಾದ ನಂತರದಲ್ಲಿ ಬರುವ ಚುನಾವಣೆ ಡಿ ಕೆ ಶಿವಕುಮಾರ್ ಅವರಿಗೆ ಬೂಸ್ಟರ್ ಡೋಸೇಜ್ ಹೌದಾ ಅಥವಾ ಇದು ಅತಿಶಯೋಕ್ತಿನ? ಇಲ್ಲ, ಅತಿಶಯೋಕ್ತಿ ಏನಿಲ್ಲ. ಡಿ ಕೆ ಶಿವಕುಮಾರ್ ವೆರಿ ಬ್ರಿಲಿಯಂಟ್, ಬುದ್ಧಿವಂತ ರಾಜಕಾರಣಿ ಅನ್ನೋದ್ರ ಜೊತೆಗೆ ಅವರು ಮಹತ್ವಾಕಾಂಕ್ಷೆ ರಾಜಕಾರಣಿ. ಮತ್ತು ಈಗ ಈ ಅಧಿಕಾರನ ಪಡ್ಕೊಳ್ಳೋದಕ್ಕೆ ಅವರು ತೋರಿಸಿದ ತಾಳ್ಮೆ ಇದೆಯಲ್ಲ, ಅವ್ರ ರಾಜಕೀಯ ಬದುಕಲ್ಲಿ ಯಾವತ್ತಾದ್ರೂ ತಾಳ್ಮೆ ತೋರಿಸಿಲ್ಲ. ಆದ್ರೆ ಈ ಅಧಿಕಾರ ಪಡ್ಕೊಳ್ಳೋದಕ್ಕೆ ಅವರ ತಾಳ್ಮೆ, ಅವರ ಅಸಾಧಾರಣವಾದಂತಹ ಜಾಣ್ಮೆ, ಅದೇ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಈಗಲೇ ಸಿದ್ಧತೆಯನ್ನ ನಡೆಸ್ತಾರೆ. ಅವ್ರು ಮೊದಲನೇ ಎಲೆಕ್ಷನ್ ಫೇಸ್ ಮಾಡಿದ್ದೆ ದೇವೇಗೌಡರ ವಿರುದ್ಧ. ಹಿಂಗಾಗಿ ಅವ್ರು ತುಂಬಾ ಬ್ರಿಲಿಯಂಟು. ಮತ್ತೆ ಇಲ್ಲಿಂದಲೇ ಯೋಚನೆ ಮಾಡಿದ್ರೆ 2 ವರ್ಷಕ್ಕೆ ಏನಾಗುತ್ತೆ ಅಂತ ಯೋಚನೆ ಮಾಡೋಷ್ಟು ಬ್ರಿಲಿಯಂಟು. ಅವ್ರು ಹೇಳಿದ್ದಾರೆ ಮೊನ್ನೆ ರಾಮನಗರ ಚುನಾವಣೆಯಲ್ಲಿ ಅವರು ಕೃತಜ್ಞತೆ ಸಲ್ಲಿಸೋ ಚುನಾವಣೆಯಲ್ಲಿ ಇದು ಪ್ರೊಸೆಷನ್ ಅಲ್ಲಿ ಹೋಗ್ತಾ ಅವರು ಎಲ್ಲ ಜೆಡಿಎಸ್ನವರಿಗೆ ನಮ್ಮ ಪಕ್ಷದ ಭಾಗ ತೆಗೆದಿದೆ ಅಂತ ಹೇಳಿದ್ದಾರೆ. ಈಗ ತೆಗೆದಿದ್ದೀವಿ, ನೀವು ಬನ್ನಿ ಅಂತ ಇಬ್ರು ಎರಡನೇ ಸ್ಟೆಪ್ ಇದು ಎರಡನೇ ಸ್ಟೆಪ್. ಡಿ ಕೆ ಸುರೇಶ್ ಇಂಟರಪ್ಟ್ ಮಾಡ್ತಿದ್ದೀನಿ, ಕ್ಷಮೆ ಇರಲಿ. ಡಿ ಕೆ ಸುರೇಶ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದ ಸಂದರ್ಭದಲ್ಲಿ ಇಲ್ಲ ಪೂರ್ತಿ ಕೇಳಿಸ್ಕೊಂಡಿಲ್ಲ ನೀವುಗಳು, ಅವ್ರು ಕೇವಲ ಜೆಡಿಎಸ್ ಮಾತ್ರ ಅಲ್ಲ ಬಿಜೆಪಿಗೂ ಕೂಡ ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ, ಎಲ್ಲರಿಗೂ ನಾನು ಸಿಎಂ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಆಮೇಲೆ ತಿಳ್ಕೊಂಡು ಆಗಿದೆ ಅದು. ಹಿಂಗಾಗಿ ಪಾರ್ಟಿನ ಆರ್ಗನೈಸ್ ಮಾಡೋ ವಿಚಾರದಲ್ಲಿ, ಹಾಗೇನೆ ಗೌರ್ಮೆಂಟ್ ನ ಚುನಾವಣೆಗೆ ಸಿದ್ಧತೆಯನ್ನ ಮಾಡೋದಕ್ಕೆ ಗೌರ್ಮೆಂಟ್ ಅನ್ನು ಬಳಸ್ಕೊಳ್ಳೋ ವಿಚಾರದಲ್ಲಿ ಅವ್ರ ಜಾಣರು, ಅವ್ರ ಚಾಣಾಕ್ಷರು. ಅದು ಅತಿಶಯೋಕ್ತಿ ಅಲ್ಲ. ಅವ್ರು 2 ವರ್ಷ ಅಲ್ಲ, ಅವರೇ ಹೇಳಿದ್ದಾರೆ ಮುಂದಿನ 5 ವರ್ಷ ನಾನೇ ಸಿಎಂ, 7 ವರ್ಷ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಿಂಗಾಗಿ ಇದು ಮಾರ್ಗ ಅನ್ನೋದು ಒಂದಾಗುತ್ತೆ, ಪ್ರತಿಸ್ಪರ್ಧಿಗಳನ್ನ ಬಡಿಯೋದು ಮತ್ತೊಂದು ಮಾರ್ಗ ಆಗುತ್ತೆ. ಹೀಗಾಗಿ ಅದೇನೋ ಸಾಮ ವೇದ ಎಲ್ಲ ವೇದ ಅಲ್ಲ, ಸಾಮವೇದ ದಂಡ ಅದೆಲ್ಲವನ್ನು ಕೂಡ ಬಳಸೋದ್ರಲ್ಲೇ ಅವ್ರು ನಿಸ್ಸಂಬರುವುದು. ಕರೆಕ್ಟ್. ಬಿಜೆಪಿ ಹಾಗೆ ಜೆಡಿಎಸ್ ನಿಂದ ಬರ್ತಾ ಇದ್ದ ಹೇಳಿಕೆಗಳು ಹೆಂಗಿತ್ತು ಅಂದ್ರೆ, ಈ ಕುರ್ಚಿ ಕಾದಾಟ ಅನ್ನೋ ಟೈಟಲ್ ನಲ್ಲಿ ನಡೀತಿದ್ದ ಡಿಬೇಟ್ ನಲ್ಲಿ ಶಾಸಕರ ಬೆಂಬಲನೇ ಇಲ್ಲ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೈ ಎತ್ತವರೇ ಇಲ್ಲ. ಈಗ ದೊಡ್ಡೇರಿ ಸರ್ ಕೊಟ್ಟರಲ್ಲ ರಿಸಲ್ಟ್, ನಮ್ಮವರು ಮಾತ್ರ ಅಲ್ಲ ಬೇರೆ ಪಕ್ಷದವರು ನನ್ನ ಜೊತೆಯಲ್ಲಿದ್ದಾರೆ, ನನಗೆ ಅಲ್ಲಿಗೆ ಕೇವಲ 134 135 ಅಲ್ಲ ಇನ್ನೂ ಹೆಚ್ಚಿನ ಶಾಸಕರ ಬೆಂಬಲ ಇದೆ ನನ್ನ ಜೊತೆಯಲ್ಲಿ ಅಂತ ಮೆಸೇಜ್ ಕೊಟ್ರು. ನಿಮ್ಮ ಅನಾಲಿಸಿಸ್ ತಪ್ಪು ಮಾಡಿದ್ರು. ಅದು ತೆರೆಮರೆಯಲ್ಲಿ ನಡೆದಂತ ಹೋರಾಟ, ಇದನ್ನ ನಾವು ಹೇಳಲಿಲ್ಲ. ಅವ್ರದ್ದು ಕುರ್ಚಿಗಾಗಿ ಹೋರಾಟ ಇದೆ ಅಂತ ರಾಜಣ್ಣ ಅವರು ಹೇಳಿದ್ರು, ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, ಕ್ರಾಂತಿ ಆಗುತ್ತೆ, ಅಕ್ಟೋಬರ್ ಕ್ರಾಂತಿ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಅದೆಲ್ಲ ಹೇಳಿದ್ದು ಅವರೇನೆ, ನಾವೇನ್ ಹೇಳಲಿಲ್ಲ. ಸೊ ಕೊನೆಗೆ ಅದನ್ನ ಯಾವ ರೀತಿ ಮಾಡಬೇಕು ಅವ್ರ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ನಾವು ಈ ರಾಜ್ಯದ ಒಂದು ಪ್ರತಿಪಕ್ಷವಾಗಿ ನಾವೇನು ಏನ್ ಹೇಳ್ತಾರೆ ಅದಕ್ಕೆ ಕರೆಕ್ಟಿವ್ ಏನು ಇದಿರ್ತದೆ, ಟೀಕೆಗಳಿರ್ತದೆ, ಅದನ್ನ ಮಾಡೋದ್ರ ಮೂಲಕ ಈ ಸರ್ಕಾರವನ್ನು ಕಾಲಕ್ಕೆ ತಿದ್ದಿ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಜೆಡಿಎಸ್ ನವ್ರದ್ದು ಅವ್ರ ಕರ್ತವ್ಯ. ನೀವು ಮಾಡಿದ್ದೆಲ್ಲ ಒಪ್ಕೋಬೇಕು ಅಂತ, ನೀವು ಮಾಡಿದ ಒಳ್ಳೆ ಕೆಲಸಗಳನ್ನ ನಾವು ಶಬಾಷ್ ಹೇಳಬೇಕು. ನೀವು ಮಾಡತಕ್ಕಂಥ ಈ ಕೆಲಸ ನಾಗರಿಕ ವಿರೋಧಿ ಇರ್ತಕ್ಕಂಥ ಕೆಲಸಗಳನ್ನ ನಾವು ಅದನ್ನ ಟೀಕೆ ಮಾಡೋದೇ ನಮ್ಮ ವಿರೋಧ ಪಕ್ಷದ ಕೆಲಸ. ಅದು ಡೆಮೋಕ್ರಸಿ, ಈ ಸಮಾಜದ ಪ್ರಜಾಪ್ರಭುತ್ವದ ಒಂದು ತಳಹದಿ. ಅದಕ್ಕೋಸ್ಕರ ನಾವು ಟೀಕೆ ಮಾಡಬೇಕು. ಏನೋ ನಮ್ಮ ಸ್ವಾತಿ ಅವರು ಹೇಳ್ತಾರಲ್ಲ, ನೀವು ಟೀಕೆ ಮಾಡಕ್ ಅಧಿಕಾರ ಇಲ್ಲ ಅಂತ. ನಮ್ಮ ಅಶ್ವಿನ್ ಅವರು ಹೇಳಿದ್ರು, ಇದು ಯಾರ ಮನೆಯ ಸ್ವತ್ತಲ್ಲ. 7,000 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ಕರ್ನಾಟಕದ ಒಂದು ಆಡಳಿತವನ್ನು ನಡೆಸಬೇಕಾದ್ರೆ ಆಡಳಿತ ಪಕ್ಷ ಎಷ್ಟು ಅವಶ್ಯಕವೋ ವಿರೋಧ ಪಕ್ಷವೂ ಕೂಡ ಸುಭದ್ರವಾದ ಮತ್ತು ಗಟ್ಟಿಯಾದಂತಹ ಒಂದು ಆಡಳಿತ ವಿರೋಧ ಪಕ್ಷನೂ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕು. ಆ ನಿಟ್ಟಿನಲ್ಲಿ ನಮ್ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಅವ್ರನ್ನ ಟೀಕೆ ಮಾಡ್ತೀವಿ ಅಂತೆಲ್ಲ. ಸೈದ್ಧಾಂತಿಕವಾಗಿ ನಮ್ಗೆ ಅವ್ರಿಗೆ ಭಿನ್ನಾಭಿಪ್ರಾಯ ಇರಬಹುದು, ಆದ್ರೆ ಒಂದು ಒಳ್ಳೆ ಕೆಲಸವನ್ನು ಮಾಡಿದಾಗ ಬಿಜೆಪಿ ಯಾವತ್ತೂ ಕೂಡ ಮುಂದೆ ಬಂದು ಅವರಿಗೆ ಒಳ್ಳೆದನ್ನ ಹೇಳಿದೆ. ಮತ್ತೆ ಅವ್ರು ತಪ್ಪು ಮಾಡಿದಾಗ ಅವ್ರನ್ನ ಟೀಕೆ ಮಾಡುವಂತ ಹಕ್ಕು ನಮಗಿದೆ. ಆತ್ಮಾವಲೋಕನದ ಸಮಯ ಅಶ್ವಿನ್ ಅವರೇ, ಇದು ಗೆಲುವಾಗದೆ ಹೋದ್ರೂ ಕೂಡ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗ್ತಾ, ಮುಂದಿನ ಚುನಾವಣೆ ಹೊತ್ತಿಗೆ ನಮ್ಮ ಪರವಾಗಿ ನಿಲ್ಲೋರು ಯಾರು, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ವಿರುದ್ಧವಾಗಿ ನಿಂತಿರೋರು ಯಾರು, ಯಾರನ್ನ ಎಲ್ಲಿಡಬೇಕು, ಯಾರನ್ನ ಹೆಂಗ್ ಕರ್ಕೊಳ್ಬೇಕು ಅಥವಾ ರಿಪೇರ್ ಮಾಡಬೇಕು, ಇಂಥದ್ದೊಂದು ಕ್ಲಾರಿಟಿ ಸಿಗ್ತಾ ಈ ಪರಿಷತ್ ಚುನಾವಣೆ ಮೂಲಕ. ಖಂಡಿತವಾಗ್ಲೂ ಡೌಟೇ ಬೇಡ. ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಅಹಿಂದ ಅಂತ ಹೇಳ್ತಾ ಇದ್ರು. 2006ರಲ್ಲಿ ನಡೆದಂತ ಘಟನೆಯಿಂದ ಅವರು ಜೆಡಿಎಸ್ ಇಂದ ಹೊರಗಡೆ ಬರ್ಲಿಕ್ಕೆ ಅಹಿಂದ ಹೆಂಗ್ ತಗೊಂಡ್ ಬಂದು ಕಾಂಗ್ರೆಸ್ ಬಂದು 34 ಶಾಸಕರು ಇವತ್ತಿನವರೆಗೆ 34 ಶಾಸಕರು ಕಾಂಗ್ರೆಸ್ ಅಲ್ಲಿ ಇವಾಗ ಯಾರ್ಯಾರು ಇದ್ದಾರೆ ಅವ್ರಿಗೆ ಎಲ್ಲರಿಗೂ ಒಂದು ಅಹಿಂದ ಅಂತ ಹೇಳಿ ಅಹಿಂದದಲ್ಲಿನಂತ ಒಂದು ದೊಡ್ಡ ಒಂದು ಸಂಘಟನೆನೇ ಕರ್ನಾಟಕದಲ್ಲಿ ಮಾಡಿ
ಏಕಾಏಕಿ ಒಂದು 15 ದಿನದಿಂದ ಡಸ್ಟ್ ಬಿನ್ ಹಾಕೋದ್ನ ಹೇಗೆ ಅಂತ ಕಾಂಗ್ರೆಸ್ ಅವರು ಕಲಿಸ್ಕೊಟ್ರು. ಇವಾಗ್ಲೂ ನೋಡಿ ಅಹಿಂದ ಅಂತ ಹೇಳ್ತಿದ್ದ ಸಂಘಟನೆಗಳು, ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಅದೇನೇನೋ ಇಟ್ಕೊಂಡಿದ್ದಂತವ್ರೆಲ್ಲರನ್ನು ಕಸದ ಬುಟ್ಟಿಗೆ ಹಾಕಿ ಕಾಂಗ್ರೆಸ್ ಅವರೇ ನಮಗ್ ಸಾಕು ಅಂತ DK ಶಿವಕುಮಾರ್ ಅವರು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಇವಾಗ್ಲಾದ್ರೂ ಅರಿವು ಆಗುತ್ತೆ ಅಂತ ಆ ನಾಯಕರುಗಳಿಗೂ ಗೊತ್ತಿದೆ. ಅದೀಗ ನಾವು 2028 ನೀವು ಹೇಳಿದ್ರಲ್ಲ ಕುಮಾರಣ್ಣ ಅವ್ರಿಗೆ ನೆಕ್ಸ್ಟ್ ಚುನಾವಣೆಗೆ ಹೇಗೆ ಹೋಗ್ಬೇಕು ಅಂತ ನಾನು ಪಕ್ಷದಲ್ಲಿರೋ ಈ ಬ್ಲಾಕ್ ಶಿಪ್ ಗಳು ಯಾರು ಅದನ್ನ ಕಂಡಿಡ್ಕೊಳ್ಬೇಕು. ಈಗ ಅದು ಕಾಂಗ್ರೆಸ್ ಅವರು ಒಂದು ಲಿಸ್ಟ್ ಕೊಟ್ಬಿಟ್ರೆ ಕೊಟ್ವಿ ಅಂತ ನಿನ್ನೆ ರಿಕ್ವೆಸ್ಟ್ ಮಾಡ್ತೀನಿ. ಶುದ್ಧ ಮನಸ್ಸಿನಿಂದ ಅಧಿಕಾರವನ್ನು ಬಿಟ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ತಪ್ಪು ವಿಷಯ ಡೈವರ್ಟ್ ಆಗೋದು ಆಗ್ಬೇಕಾಗಿರುವ ಆತ್ಮಾವಲೋಕನ. ತಮ್ಮ ಪರವಾಗಿ ಯಾರಿಲ್ಲ, 18ರಲ್ಲಿ ಯಾರು ನಿಮ್ ಪರವಾಗಿದ್ದಾರೆ, ಯಾರಿಲ್ಲ, ಆ 18 ಇನ್ನೆಷ್ಟು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು, ಈ ಆತ್ಮಾವಲೋಕನ ಅನಿವಾರ್ಯ. ಇವಾಗ ಪ್ರಾದೇಶಿಕ ಪಕ್ಷ ಬೇಕು. ಅಶ್ವಿನಿ ಅವರೇ, ನೀವು ಪದೇ ಪದೇ ಹೇಳ್ತಾ ಇದ್ರಿ ನಮ್ಮನ್ ಮುಗಿಸೋ ಪ್ರಯತ್ನ. ನಮಗಂತೂ ಕರ್ನಾಟಕದ ಜನರಿಗೆ ಪ್ರಾದೇಶಿಕ ಪಕ್ಷ ಮತ್ತಷ್ಟು ಗಟ್ಟಿ ಆಗಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಅಂತ. ಖಂಡಿತ ಮೇಡಮ್. ಈಗ ಪುನಃ ನಾನು ಕಾಂಗ್ರೆಸ್ ಬಳಸಿ ನಾನು JDS ಬರ್ತೀನಿ ಅನ್ನಕ್ ಅಂತ ತಪ್ಪಿರ್ಕೋಬೇಡಿ. ಹೇಗೆ GBM ಮಿನಿಸ್ಟರ್ಗೆ 2 ಕೊಂಡಿ ಕಿತ್ತಾಕ್ಬಿಟ್ಟು BDA ತೆಗೆದ್ಬಿಟ್ರು, ಹೋಮ್ ಮಿನಿಸ್ಟರ್ಗೆ ಹೇಗೆ ಇವರು ಇಂಟೆಲಿಜೆನ್ಸ್ ಇಟ್ಕೊಂಡು ನಿಮ್ಗೆ ಯಾರು ಬೇಕಾದ್ನ ಇಟ್ಕೊಂಡ್ರು, ಅದ್ರಲ್ಲಿದೆ. ನಾಳೆ ಬೆಳಿಗ್ಗೆ ನೀವು ಶೂರು ದೀರ್ಘ ಆದ್ರೆ ನಾವ್ ಇಷ್ಟು ಆಮಿಷ ಒಡ್ಡಿದ್ವಿ, ಇಷ್ಟು ಅನುದಾನ ಕೊಡ್ತೀವಿ ಅಂದ್ರೆ ಇಷ್ಟೆಷ್ಟು ಪರ್ಚೇಸ್ ಮಾಡಿದ್ವಿ ಅಂತ ಒಂದು ಡಿಸ್ಪ್ಲೇ ನಲ್ಲಿ ಮಾಡ್ಬಿಡಿ. ಅವ್ರು ನಮ್ಗೆ ಕೂಡ ಗಮನಿಸಿದ್ದೀವಿ ನಾವು. ಸಮಯೋಲ್ಲ ಸರ್, ಈ ಚುನಾವಣೆಯಿಂದ ಕೂಡ ಒಂದಷ್ಟು ಟೇಕ್ಅವೇ ಸಮಯೋಲ್ಲ ಸರ್ ಮಾತು ಕೇಳೋಣ. ಸಮಯೋಲ್ಲ ಸರ್, ಎಲ್ಲ ಈ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಟೇಕ್ಅವೇಸ್ ಅಂತ ಇದ್ದೇ ಇರುತ್ತೆ. 3 ಪಕ್ಷಗಳಿಗೆ ಈ ಚುನಾವಣೆಯ ಫಲಿತಾಂಶ ಕೊಟ್ಟಿರುವ ಪಾಠ ಏನು ಅಂತ ಹೇಳಿ, ಒಂದು ಕರ್ನಾಟಕದಲ್ಲಿ ಪ್ರತಿಪಕ್ಷ ರಾಜಕಾರಣದಲ್ಲಿ ಒಂದು ಹೊಸ ರೀತಿಯ ವಿದ್ಯಮಾನಕ್ಕೆ ಈ ರಿಸಲ್ಟ್ ಕಾರಣ ಆಗುತ್ತೆ. ಅದು ಅನಿವಾರ್ಯ ಕೂಡ, ಅನಿವಾರ್ಯ ಆ ಪಕ್ಷಗಳ ದೃಷ್ಟಿಯಲ್ಲಿ ಅದು ಅನಿವಾರ್ಯ ಕೂಡ. ಅವರ ಪೊಲಿಟಿಕಲ್ ಈಕ್ವೇಷನ್ಸ್ ಇರಬಹುದು, ಬೇರೆ ಇರಬಹುದು, ಚೇಂಜ್ ಆಗುತ್ತೆ. ಆಮೇಲೆ ಭಾರತೀಯ ಜನತಾ ಪಕ್ಷ ಮತ್ತು JDS ನಡುವಿನ ಮೈತ್ರಿ ಇದೆಯಲ್ಲ, ಆ ಮೈತ್ರಿಯ ಮೇಲೆ, ಮೈತ್ರಿಯ ಈಕ್ವೇಷನ್ಸ್ ಮೇಲೆ ಮತ್ತು ಮೈತ್ರಿಯ ಗಾಢತೆ ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದ್ರ ಮೇಲೆ ಇದು ಪರಿಣಾಮ ಬೀರುತ್ತೆ, ಅಥವಾ ಮೈತ್ರಿ ಇರಬಾರ್ದ ಅನ್ನೋದ್ರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಆಡಳಿತಾರೂಢ ಕಾಂಗ್ರೆಸ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇದನ್ನ ಗೆದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೀಗುವ ಅಗತ್ಯ ಇಲ್ಲ. ಅದನ್ನ ಮೀರಿ ಬೇಕಾದಷ್ಟು ಈಗ GBA ಎಲೆಕ್ಷನ್ಸ್ ಬರುತ್ತೆ.